ಎಲ್ಲರಿಗೂ 537ನೇ ಕನಕ ಜಯಂತ್ಯೋತ್ಸವದ ಶುಭಾಶಯಗಳು. ನಿಮಗೆ ಸಾಕಷ್ಟು ವಿಚಾರಗಳು ಕನಕದಾಸರ ಬಗ್ಗೆ ಗೊತ್ತು. ಕನಕದಾಸರದು ಒಂದೇ ವಿಚಾರ ಏನಪ್ಪ ಅಂದರೆ ಎಲ್ಲರೂ ಒಂದೇ ಅಂತಕ್ಕಂಥ ಒಂದು ಮನೋಭಾವ, ಜಾತಿ ಕುಲ ಭೇದ ಇರಲಿಲ್ಲ. ಅವರು ದೇವ್ರನ್ನ ದರ್ಶನಕ್ಕೆ ಹೋದಾಗ ಉಡುಪಿಯಲ್ಲಿ ದೇವ್ರನ್ನ ಹಿಂದಿರುಗಿಸ್ತಕ್ಕಂಥ ಒಬ್ಬ ಮಹಾನ್ ಶ್ರೇಷ್ಠ ವ್ಯಕ್ತಿ, ಆತ ಒಬ್ಬ ದೇವರು ಅಂದರೂ ಏನು ತಪ್ಪಾಗ್ತಾ ಇಲ್ಲ. ಯಾಕಪ್ಪ ಅಂದರೆ ಕನಕದಾಸರು ಅವರು ರಾಜಮಂತಂದವರು. ಅವರು ಬೀರಪ್ಪ ಬಚ್ಚಮ್ಮನ ಮಗನಾಗಿ ವೆಂಕಟೇಶ್ವರನ ವರಪ್ರಸಾದದಿಂದ ಹುಟ್ಟಿದಂಥ ಮಗು. ಇವರು ಅಧಿಕಾರನೆಲ್ಲ ತ್ಯಜಿಸಿ ಇವರು ಎಲ್ಲ ದಾನ ಧರ್ಮ ಮಾಡಿ ಸಮಾಜ ಒಂದೇ, ನಾವೆಲ್ಲ ಒಂದೇ, ನಮಗೆ ಜಾತಿ ಕುಲ ಭೇದ ಯಾವುದೂ ಇಲ್ಲ ಅಂತಕ್ಕಂಥ ಒಂದು ಅಂಶವನ್ನು ಸಾರಿದರು. ಇವರು ಮತ್ತು ಪುರಂದರದಾಸರು ಇವರಿಬ್ಬರೂ ಒಂದೇ. ಯಾಕಪ್ಪ ಅಂದರೆ ಇವ್ರನ್ನ ಅಶ್ವಿನಿ ನಕ್ಷತ್ರಗಳು ಅಂತ ಕರಿತಾಯಿದ್ರು. ಇವರು ಸುಮಾರು ಕಾವ್ಯಗಳನ್ನ ರಚಿಸಿದ್ದಾರೆ ಮತ್ತು ಕೀರ್ತನೆಗಳನ್ನು ರಚಿಸಿದ್ದಾರೆ. ಅವರ ಪ್ರತಿಯೊಂದು ಕೀರ್ತನೆಯೂ ತುಂಬ ಮುಖ್ಯವಾದದ್ದು. ಯಾಕಪ್ಪ ಅಂದರೆ ಎಲ್ಲದರಲ್ಲೂ ಜೀವನದ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ತಿಳಿಸಿದ್ದಾರೆ. ಅದೇ ರೀತಿ ಈ ನಮ್ಮ ಕನಕ ಬ್ಯಾಂಕ್ನ ಸಂಸ್ಥಾಪಕ ಅಧ್ಯಕ್ಷರಾದ ಶ್ರೀಮಾನ್ ಎಸ್ ಕೆ ದಾಸಪ್ಪನವರು ಈ ಒಂದು ಸಂಸ್ಥೆನ ಹುಟ್ಟಾಕಿರು. ಇಲ್ಲಿ ಯಾವುದೇ ಜಾತಿ ಭೇದ ಮತ ಇಲ್ಲ, ಎಲ್ಲ ಜನಾಂಗದವ್ರನ್ನೂ ಒಂದೇ ಅಂತ ಒಂದು ವಿಶ್ವಾಸಕ್ಕೆ ತಗೊಂಡು ಈ ಬ್ಯಾಂಕ್ನ ಅಭಿವೃದ್ಧಿ ಪಡಿಸ್ತಾ ಇದ್ದಾರೆ. ಅದೇ ರೀತಿ ನಾವು ಮುಂದುವರಿಸ್ತಾ ಇದ್ದೀವಿ, ಇನ್ನೂ ಹೆಚ್ಚಿನದಾಗಿ ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳ್ತಾ ಮತ್ತೊಮ್ಮೆ ಕನಕ ಜಯಂತ್ಯೋತ್ಸವದ ಶುಭಾಶಯಗಳು ತಿಳಿಸಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ.